ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೈಡಿಂಗ್ ಜೋಡಿ ಶ್ಯಾಮ್ ಪ್ರಸಾದ್ ಕಾಮತ್ ಉಜಿರೆಯಿಂದ. ತುಂಬ ಜನ ತುಂಬ ದಿವಸದಿಂದ ನಮಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಫೋನ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು, ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ರು. ಉಜಿರೆಯ ರಸ್ತೆಯ ಬಗ್ಗೆ ದ್ವಾರದ ಹತ್ತಿರ ಒಂದು ಅವೈಜ್ಞಾನಿಕವಾಗಿ ಸರ್ಕಲ್ ನಿರ್ಮಾಣ ಆಗ್ತಾ ಉಂಟು, ಅದರ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳಿ. ಇವತ್ತು ಧ್ವನಿ ಎತ್ತಲಿಗೋಸ್ಕರನೇ ಧ್ವನಿ ನ್ಯೂಸ್ನವರು ಬಂದಿದ್ದಾರೆ, ಮಾತಾಡ್ತಿದ್ದೇನೆ. ಆದಷ್ಟು ಬೇಗ ಸಂಬಂಧಪಟ್ಟವರು ಇದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಸರಿಪಡಿಸಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಉಜಿರೆ ಬಸ್ ಸ್ಟ್ಯಾಂಡಿನ ಎದುರುಗಡೆ ಕೂಡ ನಮ್ಮ ಗುರುಪ್ರಸಾದ್ ಹೋಟೆಲ್ ಉಂಟು. ಅಲ್ಲಿ ಸಹ ಹಾಗೆ ಬಸ್ ಅಲ್ಲಿ ನಿಲ್ತದೆ, ನಿಲ್ಲುವಾಗ ಎಲ್ಲ ಕಡೆ ಕೃತಕ ಬ್ಲಾಕ್ ಆಗ್ತದೆ. ಇದನ್ನು ಸಂಬಂಧಪಟ್ಟವರು ಆದಷ್ಟು ಬೇಗ ಸರಿಪಡಿಸಬೇಕು. ಅಲ್ಲಿ ಈಗ ಲೈವ್ ಆಗಿ ನೋಡ್ಬೋದು, ಇಲ್ಲಿ ಈಗ ಬಸ್ ನಿಲ್ಲಿಲ್ಲ, ಅಲ್ಲಿ ಬಸ್ ನಿಲ್ಲುವವರೆಗೆ ನಾವು ಕಾಯುವ, ಅದನ್ನು ಕೂಡ ನಾವು ತೋರಿಸ್ತೇವೆ. ಬೆಳೆಯುತ್ತಿರುವ ನಗರಿ ಉಜಿರೆ, ಅದು ಕೂಡ ಪ್ರಖ್ಯಾತ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ದ್ವಾರದ ಹತ್ತಿರ. ಇದು ಒಂಥರ ಸರ್ಕಲ್ ದೊಡ್ಡ, ಮುಂಚೆ ಒಳ್ಳೆದಲ್ಲಿ ಇತ್ತು, ಇದು ಸರ್ಕಲ್ ರೌಂಡ್ ಆಗಿತ್ತು, ಕರೆಕ್ಟ್ ಆಗಿತ್ತು. ಈಗ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬಹುದು. ಇಲ್ಲಿ ಮತ್ತೆ ಅಲ್ಲಿ ಗುರುಪ್ರಸಾದ್ ಎದುರು, ಹೋಟೆಲ್ ಗುರುಪ್ರಸಾದ್ ಎದುರು ಎರಡು ಕಡೆ ಕೃತಕ ಬ್ಲಾಕ್ ಸೃಷ್ಟಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಆ ಬಸ್ ನಿಲ್ದಾಣ, ಬಸ್ಸುಗಳು ಬಂದು ರೋಡಲ್ಲಿ ನಿಲ್ತದೆ, ನಿಲ್ದಾಣದಲ್ಲಿ ನಿಲ್ಬೇಕು. ಆಕ್ಚುಲಿ ನಿಲ್ದಾಣದಲ್ಲಿ ಯಾರು ನಿಲ್ಸುದಿಲ್ಲ. ಯಾಕಂತ ಹೇಳಿದ್ರೆ ಸ್ಥಳೀಯರು ತುಂಬಾ ಜನ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಮಂಗಳೂರಿಗೆ ಹೋದದ್ದು ಕೂಡ ಉಂಟು. ಬಸ್ ನಿಲ್ಲಕ್ಕೆ ಜಾಗ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಏನಂತ ಹೇಳಿ ಒಂದು ಆಕ್ಷನ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ಇದು ಡೈಲಿ ಬ್ಲಾಕ್ ಆಗ್ತದೆ, ಬೆಳಿಗ್ಗೆ ಮತ್ತು ಸಾಯಂಕಾಲ 100% ಬ್ಲಾಕ್ ಆಗ್ತದೆ. ನಾವು ಲೈವ್ ತೋರಿಸ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿ ಫಿನಿಶಿಂಗ್ ಕಾರ್ಯ ಆಗ್ತಾ ಉಂಟು. ನಮ್ಗೆ ಇದು ಟೆಂಪರರಿಯ ಪರ್ಮನೆಂಟ್ ಅಂತ ಹೇಳಿ ಕನ್ಫ್ಯೂಸ್ ಉಂಟು. ಈಗ ಮಾರ್ಕ್ ಮಾಡಿದ್ದು ಬಹುಶಃ ಇದು ಪರ್ಮನೆಂಟ್ ಆದ್ರೆ ತುಂಬಾ ಕಷ್ಟ ಆಗ್ತದೆ ನಮ್ಮ ಉಜಿರೆ ಅವರಿಗೆ, ಮತ್ತೆ ಇಲ್ಲಿ ಬರುವ ಟೂರಿಸ್ಟ್ನವರಿಗೆ. ಆದಷ್ಟು ಇದರ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕು. ಇದರ ಬಗ್ಗೆ ಈಗ ಒಂದು 2-3 ಜನರಲ್ಲಿ ನಾವು ಮಾತಾಡುವ, ಅಭಿಪ್ರಾಯ ಕೇಳುವ ಊರಿನವರಲ್ಲಿ. ನಮಸ್ತೆ, ನಾನು ಜ್ಞಾನವಿ, ನಾನು ನೆರಿಯಿಂದ ಬಂದದ್ದು. ಇಲ್ಲಿ ಉಜಿರೆ SDM ಸೆಕೆಂಡರಿ ಶಾಲೆಯಲ್ಲಿ ಕಲಿತಿದ್ದೇನೆ. ನಾವು ಇಲ್ಲಿ ವೆಹಿಕಲ್ ಮೊದಲುಗಿಂತ ಈಗ ಜಾಸ್ತಿ ಆಗ್ತಾ ಉಂಟು ವೆಹಿಕಲ್ ಎಲ್ಲ. ಹಾಗಾಗಿ ಉಜಿರೆಯಲ್ಲಿ ಮೊದಲು ಹೇಗಿತ್ತು ಸರ್ಕಲ್ ಹಾಗೆ ಇರಬೇಕು ಅಂತ ನಮ್ದೊಂದು ಬೇಡಿಕೆ. ಇನ್ನೊಂದು ಇಲ್ಲಿ 2 ಕಟ್ಟೆಗಳು ಹಾಕಿದ್ದಾರೆ, ಅದು ತೆಗಿಬೇಕು, ಮೊದಲ ತರ ಸರಿಪಡಿಸ್ಬೇಕು. ರೋಡು ಎಲ್ಲ ವೆಹಿಕಲ್ಗಳು ಜಾಸ್ತಿ ಆಗುವಾಗ ಆಘಾತ ಆಗೋದು ಜಾಸ್ತಿ ಆಗ್ತದೆ. ಹಾಗಾಗಿ ದಯವಿಟ್ಟು ಪ್ಲೀಸ್ ನಮಗೆ ರೋಡ್ ಮೊದಲಿನ ತರ ಮಾಡಿಕೊಡಿ ಅಂತ ಕೇಳ್ಕೊಳ್ತೇವೆ. ನಮ್ಮೊಟ್ಟಿಗೆ ಇಲ್ಲಿಯ ಟ್ರಾಫಿಕ್ ಪೊಲೀಸ್ ಆದ ಹನುಮಂತ ಅವರು ಇದ್ದಾರೆ. ಅವರು ತುಂಬಾ ದಿವಸದಿಂದ ಇಲ್ಲಿ ಡ್ಯೂಟಿ ಮಾಡ್ತಾರೆ. ಸಾಯಂಕಾಲ ಮತ್ತೆ ಬೆಳಿಗ್ಗೆ ಫುಲ್ ಬ್ಲಾಕ್ ಆಗ್ತದೆ. ಅದರ ಬಗ್ಗೆ ಒಂದು 2 ಅಭಿಪ್ರಾಯ ಅವರು ಹೇಳ್ತಾರೆ. ಹೇಳಿ ಸರ್. ಅದೇ ಇಲ್ಲಿ ಏನಿಲ್ಲ, ಸ್ವಲ್ಪ ಆಚೆಯಿಂದ ಸ್ವಲ್ಪ ಇಕ್ಕಟ್ಟಾಗೋದ್ರಿಂದ ಮತ್ತೆ ಬಸ್ ಸ್ಟಾಪಿಗೂ ಅಲ್ಲಿ ತುಂಬಾ ಜಾಗ ಇಲ್ಲದ ಕಾರಣ ಬಸ್ಸಿನವರೆಲ್ಲ ಬಂದ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಮತ್ತೆ ವೆಹಿಕಲ್ ಹಿಂದೆ 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 ನಿಲ್ಲುತ್ತೆ. ಮತ್ತೆ ನಾವು ತುಂಬಾ ಟ್ರಾಫಿಕ್ ಆಗುವಾಗ ಸ್ವಲ್ಪ ಇಲ್ಲಿಂದ ಕಳಿಸ್ಕೊಡ್ತೀವಿ. ಇದು ಸ್ವಲ್ಪ ಇಲ್ಲಿ ನಮಗೆ ಬಸ್ ನಿಲ್ಲಲಿಕ್ಕೆ ಮತ್ತೆ ಒಂದು ಬಸ್ ಪಾಸ್ ಆಗುವಷ್ಟು ಅಗಲವಾಗಿ ಜಾಗ ಮಾಡಿಕೊಟ್ರೆ ಒಳ್ಳೇದು ಅಂತ ನಾನು ಹೇಳ್ತೇನೆ.